ಎಲ್ಲರಿಗೂ ನಮಸ್ಕಾರ. ಕಿರಣ ಸರಸ್ವತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದ ಸ್ವಾಗತ. ತ್ರಿವೇಣಿ ಸಂಗಮದ ತಪಸ್ವಿನಿ ಕನ್ಯಾಕುಮಾರಿಯ ಕತೆ. ಭಾರತದ ಪ್ರಸಿದ್ಧ ಯಾತ್ರಾ ಸ್ಥಳಗಳಲ್ಲಿ ಕನ್ಯಾಕುಮಾರಿ ಒಂದಾಗಿದ್ದು ಇದು ತಮಿಳುನಾಡು ರಾಜ್ಯದಲ್ಲಿದೆ. ಈ ಊರಿಗೆ ಕನ್ಯಾಕುಮಾರಿ ದೇವಾಲಯದಿಂದಲೇ ಕನ್ಯಾಕುಮಾರಿ ಎಂಬ ಹೆಸರು ಬಂದಿದೆ. ಭಾರತದ ಕಟ್ಟಕಡೆಯ ಪ್ರದೇಶವಾಗಿದ್ದು ಇಲ್ಲಿ 3 ಮಹಾಸಾಗರಗಳಾದ ಹಿಂದೂ ಮಹಾಸಾಗರ, ಬಂಗಾಳ ಕೊಲ್ಲಿ ಮತ್ತು ಅರಬ್ಬಿ ಸಮುದ್ರ ಒಂದೆಡೆ ಸೇರುವ ತ್ರಿವೇಣಿ ಸಾಗರ ಸಂಗಮವಾಗಿದೆ. ಪಾರ್ವತೀ ದೇವಿಯ 108 ಶಕ್ತಿಪೀಠಗಳಲ್ಲಿ ಇದೂ ಒಂದಾಗಿದೆ. ಉಪಾಸನೆ ಸಿನಿಮಾದ ಹಾಡು ಭಾರತ ಭೂಷಿರ ಮಂದಿರ ಸುಂದರಿ ನಯನ ಮನೋಹರಿ ಕನ್ಯಾಕುಮಾರಿ. ಈ ಹಾಡಿನ ಸಾಹಿತ್ಯಕ್ಕೆ ತಕ್ಕಂತೆ ಅದ್ಭುತವಾದ ಅಪರೂಪದ ರಮಣೀಯ ಪ್ರಕೃತಿ ದೃಶ್ಯಗಳು ಇಲ್ಲಿ ಕಾಣಸಿಗುತ್ತವೆ. ಕನ್ಯಾಕುಮಾರಿಗೆ ಪೌರಾಣಿಕ ಹಿನ್ನೆಲೆಯುಳ್ಳ ಒಂದು ಕತೆ ಇದೆ. ಆ ಕತೆ ಏನೆಂದು ನೋಡೋಣ. ಹಿಂದೆ ಬಾಣಾಸುರ ಎಂಬ ರಾಕ್ಷಸನಿದ್ದ. ಇವನು ಶಿವನನ್ನು ಕುರಿತು ತಪಸ್ಸು ಮಾಡಿ ಅಮರತ್ವದ ವರವನ್ನು ಪಡೆಯುತ್ತಾನೆ. ಶಿವನು ವರವನ್ನು ಕರುಣಿಸುತ್ತಾನೆ. ಆದರೆ ಅಮರತ್ವದ ವರ ಕೊಡಲು ಸಾಧ್ಯವಿಲ್ಲ. ಆದ್ದರಿಂದ ಕನ್ಯೆಯಿಂದ ನಿನಗೆ ಸಾವು ಬರಲಿ ಎಂಬ ವರ ಕರುಣಿಸಿದ. ಎಲ್ಲ ರಾಕ್ಷಸರಂತೆ ಬಾಣಾಸುರನು ಶಿವನಿಂದ ವರ ಪಡೆದ ಮೇಲೆ ಮತ್ತಷ್ಟು ದುರಾಚಾರಿ ದುರ್ಮಾರ್ಗ ಹಿಡಿದು ಎಲ್ಲರಿಗೂ ಹಿಂಸೆ ಕೊಡಲು ಶುರು ಮಾಡುತ್ತಾನೆ. ಎಲ್ಲೆಲ್ಲಿ ನೋಡಲಿ ಹಿಂಸೆ ಅಧರ್ಮಗಳೇ ನಡೆಯುತ್ತದೆ. ಬೇಸತ್ತ ಭೂದೇವಿ ವಿಷ್ಣುವನ್ನು ಕುರಿತು ತಪಸ್ಸು ಮಾಡಿ ಈ ರಾಕ್ಷಸನ ಕಾಟದಿಂದ ಮುಕ್ತಿ ಮಾಡು ಎಂದು ಕೇಳಿಕೊಳ್ಳುತ್ತಾಳೆ. ಆಗ ವಿಷ್ಣು ಹೇಳಿದ, ಇವನನ್ನು ಸಂಹಾರ ಮಾಡಲು ಶಕ್ತಿ ದೇವತೆ ಪಾರ್ವತಿ ಅವತಾರವಾಗಬೇಕು. ಅದಕ್ಕಾಗಿ ಯಾಗ ಮಾಡಬೇಕು ಎಂದು ಭೂದೇವಿಗೆ ಯಾಗವನ್ನು ಮಾಡಲು ಹೇಳುತ್ತಾನೆ. ಭೂಮಾತೆ ಮಾಡಿದ ಯಾಗದ ಫಲವಾಗಿ ಅಗ್ನಿಕುಂಡದಲ್ಲಿ ಕನ್ಯೆ ರೂಪದಲ್ಲಿ ಪಾರ್ವತಿ ದೇವಿ ಉದ್ಭವಿಸುತ್ತಾಳೆ. ಕನ್ಯೆಯಾಗಿ ಹುಟ್ಟಿದ ಇವಳಿಗೆ ಶಿವನನ್ನೇ ತನ್ನ ಗಂಡನನ್ನಾಗಿ ಪಡೆಯಬೇಕೆಂಬ ಆಸೆ. ಹೀಗಾಗಿ ಸದಾಕಾಲ ಶಿವನ ಧ್ಯಾನ ಹಾಗೂ ಶಿವ ಪೂಜೆ ಮತ್ತು ಕಠಿಣ ತಪಸ್ಸಿನಲ್ಲಿ ಮುಳುಗುತ್ತಾಳೆ. ಕಠಿಣ ತಪಸ್ಸಿಗೆ ಮೆಚ್ಚಿದ ಪರಮೇಶ್ವರನು ಕನ್ಯೆಯನ್ನು ವಿವಾಹವಾಗಲು ನಿರ್ಧರಿಸುತ್ತಾನೆ. ಒಂದು ಬೆಳಗಿನ ಜಾವಕ್ಕೂ ಮೊದಲಿನ ಶುಭ ಮುಹೂರ್ತದಲ್ಲಿ ವಿವಾಹ ನಿಶ್ಚಯವಾಯಿತು. ಈ ವಿಷಯ ನಾರದರಿಗೆ ತಿಳಿಯಿತು. ಬಾಣಾಸುರನ ಸಂಹಾರ ಕನ್ಯೆಯಿಂದ ಆಗಬೇಕು ಎಂಬ ಗುಟ್ಟು ನಾರದರಿಗೆ ಗೊತ್ತಿರುತ್ತದೆ. ಪಾರ್ವತಿಯ ಅಂಶವಾದ ಕನ್ಯಾಕುಮಾರಿ ವಿವಾಹ ಮಾಡಿಕೊಂಡರೆ ಅದು ಸಾಧ್ಯವಿಲ್ಲ ಎಂದು ತಿಳಿದು ಈ ವಿಷಯ ವಿಷ್ಣುವಿಗೆ ತಿಳಿಸುತ್ತಾರೆ. ನಾರಾಯಣ ಒಂದು ಉಪಾಯವನ್ನು ಮಾಡುತ್ತಾನೆ. ಅದು ಶಿವನು ಕೈಲಾಸದಿಂದ ಮದುಮಗನಾಗಿ ಹೊರಟು ಬರುತ್ತಿರುವ ಸಮಯಕ್ಕೆ ಸರಿಯಾಗಿ ಕೃಷ್ಣ ಹುಂಜದ ರೂಪ ತಾಳಿ ಕೂಗಲು ಆರಂಭಿಸುತ್ತಾನೆ. ಕೋಳಿ ಕೂಗನ್ನು ಕೇಳಿದ ಶಿವ ಮದುವೆಯ ಮುಹೂರ್ತ ತಪ್ಪಿತು, ಆಗಲೇ ಬೆಳಗಾಯಿತು ಎಂದು ಭಾವಿಸಿ ಕೈಲಾಸಕ್ಕೆ ಹಿಂದಿರುಗಿ ಬಿಡುತ್ತಾನೆ. ಇದರಿಂದ ಮದುವೆ ನಿಂತು ಹೋಗುತ್ತದೆ. ಇತ್ತ ಕನ್ಯಾಕುಮಾರಿ ಮದುಮಗಳಂತೆ ಸಿಂಗರಿಸಿಕೊಂಡು ಶಿವನ ಆಗಮನಕ್ಕೆ ಕಾತುರದಿಂದ ಕಾಯುತ್ತಾ ಕುಳಿತಿದ್ದಳು. ಮದುವೆಯಾಗಲು ಬರದಿರುವ ಶಿವನ ವರ್ತನೆಗೆ ರೋಸಿ ಹೋದ ಕನ್ಯಾಕುಮಾರಿ ತಾನು ಇನ್ನೆಂದೂ ಮದುವೆಯಾಗಲಾರೆ, ಕನ್ಯೆಯಾಗಿಯೇ ಉಳಿಯುತ್ತೇನೆ ಎಂಬ ಶಪಥ ಮಾಡುತ್ತಾಳೆ. ಶಿವನ ಮೇಲಿನ ಸಿಟ್ಟಿನಿಂದ ವಿವಾಹಕ್ಕಾಗಿ ಜೋಡಿಸಿಟ್ಟುಕೊಂಡಿದ್ದ ಅರಶಿನ, ಕುಂಕುಮ, ಹೂವು, ಅಕ್ಷತೆ ಎಲ್ಲವನ್ನೂ ಚೆಲ್ಲಾಪಿಲ್ಲಿಯಾಗುವಂತೆ ಎತ್ತಿ ಎಸೆದು ಬಿಡುತ್ತಾಳೆ. ಮದುವೆಗೆ ತಯಾರಿ ಮಾಡಿಕೊಂಡಿದ್ದ ಮಂಗಳ ದ್ರವ್ಯಗಳನ್ನೆಲ್ಲ ಎಸೆದ ಕಾರಣ ಕನ್ಯಾಕುಮಾರಿಯ ಮರಳ ರಾಶಿ ಇಂದಿಗೂ ಸಹ ಬಿಸಿಲಿನಲ್ಲಿ ನೋಡಿದಾಗ ಅರಿಶಿನ ಕುಂಕುಮದ ಬಣ್ಣದಂತೆ ಕೆಂಪು ಮತ್ತು ಅರಿಶಿನ ಬಣ್ಣದಲ್ಲಿ ಹೊಳೆಯುತ್ತದೆ. ಅಕ್ಷತೆಯಂತೆ ಕಾಣುವ ಕಲ್ಲುಗಳು ಇವೆ. ಕನ್ಯಾಕುಮಾರಿ ಮದುವೆ ನಿಂತ ಮೇಲೆ ವಿಷಯ ತಿಳಿದ ಬಾಣಾಸುರನಿಗೆ ಸಂತೋಷವಾಯಿತು. ಈ ಹಿಂದೆಯೇ ಅವನು ಕನ್ಯಾಕುಮಾರಿಯ ಸೌಂದರ್ಯಕ್ಕೆ ಮಾರು ಹೋಗಿದ್ದ. ಇದೇ ಸಮಯ ಎಂದು ಕನ್ಯಾಕುಮಾರಿ ಒಬ್ಬಳೇ ಇರುವಾಗ ಅಲ್ಲಿ ಅವಳ ಬಳಿ ಹೋಗಿ ಮದುವೆಯಾಗುವಂತೆ ಪೀಡಿಸುತ್ತಾನೆ. ಇದರಿಂದ ಕೋಪಗೊಂಡ ಕನ್ಯಾಕುಮಾರಿ ಬಾಣಾಸುರನನ್ನು ಸಂಹರಿಸುತ್ತಾಳೆ. ಆಮೇಲೆ ಕನ್ಯಾಕುಮಾರಿ ಮನದಲ್ಲೇ ಶಿವನನ್ನೇ ತನ್ನ ಪತಿ ಎಂದು ತಿಳಿದು ಅವಳು ವಿವಾಹ ಮಾಡಿಕೊಳ್ಳದೆ ಕನ್ಯಾಕುಮಾರಿಯಾಗಿಯೇ ಉಳಿದು ಅಲ್ಲೇ ನೆಲೆಸುತ್ತಾಳೆ. ಅಂದಿನಿಂದ ಈ ಕ್ಷೇತ್ರಕ್ಕೆ ವಜ್ರದ ಮೂಗುತಿ ಎಷ್ಟೋ ದೂರದ ತನಕ ಹೊಳೆಯುತ್ತದೆ. ದೇವಸ್ಥಾನದ ಎದುರು ಪೂರ್ವ ದಿಕ್ಕಿನ ಭಾಗದಲ್ಲಿ ಸಮುದ್ರಕ್ಕೆ ಅಡ್ಡಲಾಗಿ ಒಂದು ಗೋಡೆ ಕಟ್ಟಿದ್ದಾರೆ. ಇಲ್ಲಿಗೆ ಭಕ್ತರು ಮತ್ತೊಂದು ದಿಕ್ಕಿನ ದ್ವಾರದಿಂದ ಹೋಗಬೇಕು. ಏಕೆಂದರೆ ಈ ಮೊದಲೇ ಕನ್ಯಾಕುಮಾರಿ ಮೂಗಿನಲ್ಲಿ ವಜ್ರದ ಬೆಳಕು ಕಡಲ್ಗಳ್ಳರಿಗೆ ದಾರಿ ತಪ್ಪಿದವರಿಗೆ
ಅದೇ ತರಹದ ಇನ್ನೊಂದು ವಜ್ರದ ಮೂಗುತಿಯನ್ನು ಮಾಡಿಸಿ ದೇವಿಗೆ ಹಾಕಿದ್ದಾರೆ. ಈಗಿರುವುದು ದೇವಿಗೆ ಹೊಸದಾಗಿ ಮಾಡಿಸಿದ ವಜ್ರದ ಮೂಗುತಿ ಎಂದು ಹೇಳುತ್ತಾರೆ. ದೇವಿಯನ್ನು ವಜ್ರಾಭರಣಗಳಿಂದ ಹೂವುಗಳಿಂದ ಚೆನ್ನಾಗಿ ಅಲಂಕಾರ ಮಾಡಿರುತ್ತಾರೆ. ಮದುವೆಯಾಗದ ಹೆಣ್ಣು ಮಕ್ಕಳು ಬೇಡಿಕೊಂಡರೆ ಬೇಗ ಮದುವೆಯಾಗುತ್ತದೆ ಎಂಬ ನಂಬಿಕೆ ಕೂಡ ಜನರಲ್ಲಿದೆ. ತ್ರಿವೇಣಿ ಸಾಗರ ಸಂಗಮದಲ್ಲಿ ಸ್ನಾನ ಮಾಡುವುದೇ ಸುಯೋಗವಾಗಿದ್ದು ಪುಣ್ಯ ಲಭಿಸುತ್ತದೆ ಎಂದು ದೃಢವಾದ ನಂಬಿಕೆ ಇದೆ. ಇನ್ನು ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರು ಸಮುದ್ರದ ಮಧ್ಯದಲ್ಲಿ ದೊಡ್ಡ ಬಂಡೆಯ ಮೇಲೆ ಕುಳಿತು ಧ್ಯಾನ ಮಾಡಿದ ಸ್ಥಳವಿದೆ. ಇದನ್ನು ವಿವೇಕಾನಂದ ರಾಕ್ ಮೆಮೋರಿಯಲ್ ಎನ್ನುತ್ತಾರೆ. ಇದನ್ನು ವಿಶಾಲವಾದ ಬಂಡೆಯ ಮೇಲೆ ಕಟ್ಟಿದ್ದಾರೆ. ಇಲ್ಲಿ ಧ್ಯಾನ ಮಂದಿರವೂ ಇದೆ. ವಿವೇಕಾನಂದರಿಗೆ ಸಂಬಂಧಪಟ್ಟ ವಸ್ತು ಸಂಗ್ರಹಾಲಯವೂ ಇದೆ. ಇದನ್ನು ನೋಡಲು ಸಮುದ್ರದಿಂದ 200-300 ಕಿಲೋಮೀಟರ್ ದೂರ ಕ್ರಮಿಸಬೇಕು. ಇದಕ್ಕಾಗಿ ಎಲೆಕ್ಟ್ರಾನಿಕ್ ಬೋಟುಗಳ ಸುಸಜ್ಜಿತವಾದ ವ್ಯವಸ್ಥೆಯೂ ಇದೆ. ಸರದಿಯಂತೆ ಜನ ಕಾಯುತ್ತಿದ್ದು ನೋಡಿ ಬರಲು ಹೋಗುತ್ತಾರೆ. ಇಲ್ಲಿ ವಿವೇಕಾನಂದರ ಕಂಚಿನ ಪ್ರತಿಮೆ ಇದ್ದು ನೋಡಲು ತುಂಬಾ ಚೆನ್ನಾಗಿದೆ. ಸಮುದ್ರಕ್ಕೆ ಹೋಗುವ ಹಾದಿ ಬೀದಿಗಳಲ್ಲಿ ಹೆಣ್ಣು ಮಕ್ಕಳು ಹಾಕುವಂತಹ ಮುತ್ತಿನ ಸರ, ಬಳೆ, ಪೂಜೆಯ ಶಂಖ, ಗಂಟೆ, ವಿಗ್ರಹ ಮುಂತಾದವುಗಳು ಹಾಗೂ ಆಟದ ಸಾಮಾನುಗಳು, ಕವಡೆ, ಕಪ್ಪೆ ಚಿಪ್ಪು, ಇತರ ಆಭರಣಗಳು, ಇನ್ನೂ ಬೇಕಾದಷ್ಟು ಅಲಂಕಾರಿಕ ವಸ್ತುಗಳು, ದೇವರ ಸಾಮಾನುಗಳು, ಕನ್ಯಾಕುಮಾರಿಗೆ ಸಂಬಂಧಪಟ್ಟ ಅಪರೂಪದ ವಸ್ತುಗಳು ಕೊಂಡುಕೊಳ್ಳಲು ಚೆನ್ನಾಗಿರುತ್ತದೆ. ಸೂರ್ಯೋದಯ ಮತ್ತು ಸೂರ್ಯಾಸ್ತ